ಬೈಕ್ ಟ್ಯಾಕ್ಸಿ ಈಗ ಅದು ಬೇಡ ಅಂತ ಅಭಿಪ್ರಾಯ ಅದು. ಯಾಕಂದರೆ ಆಟೋದವರು ಎಷ್ಟೆಲ್ಲ ಕಷ್ಟ ಇದೆ, ಇಷ್ಟೆಲ್ಲ ಈಗ ನಾನು ಹೇಳಿದ್ನಲ್ಲ, ಈಗ ಫಿಟ್ನೆಸ್ಗಳಾಗಲಿ, ಒಂದು ಇನ್ಶೂರೆನ್ಸ್ ಆಗಲಿ, ಆಟೋದು ಒಂದು ಸರ್ವೀಸ್ಗಳಿಂದ ಹಿಡಿದು, ಆಟೋ ಪಾರ್ಟ್ಸ್ಗಳಿಂದ ಹಿಡಿದು, ಒಂದು ರಿಪೇರಿ ಬಂತಂದ್ರೂ ನಾವು ಆಟೋ ಗ್ಯಾರೇಜ್ಗೆ ಹೋಗಿ ಆ ಪಾರ್ಟ್ಸ್ ಚೇಂಜ್ ಮಾಡಬೇಕಂದ್ರೆ ಇವತ್ತು ಅದೆಲ್ಲ ಐಟಮ್ಸ್ಗಳು ಕಾಸ್ಟ್ಲಿನೇ. ಇದ್ರ ಮಧ್ಯದಲ್ಲಿ ಬೈಕ್ ಟ್ಯಾಕ್ಸಿ ಬಂದರೆ ಆಟೋದವ್ರಿಗೆ ದುಡಿಮೆ ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಮಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಅದು ಬೈಕ್ ಟ್ಯಾಕ್ಸಿ ಬರೋದು ಬೇಡ ಅಂತಲೇ ನಮಗೂ ಇರೋದು ಇವತ್ತಿಗೂ. ನಮ್ಮ ಹತ್ರ ನೋಡಿ ಎಲ್ಲ ಆಪಲ್ಲೂ ಬಿಟ್ಟಿದ್ದಾರೆ. ಓಲಾ, ರ್ಯಾಪಿಡೋ, ಊಬರ್ ಮೂವರು ಬಿಟ್ಟಿದ್ದಾರೆ. ಬಟ್ ನಮ್ಮ ಹತ್ರವರು ಬೈಕ್ ಟ್ಯಾಕ್ಸಿ ಬಿಡೋಲ್ಲ ಅಂತಲೇ ಅವರು ಒಂದು ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಬಿಡೋಲ್ಲ, ಆಟೋದವ್ರಿಗೆ ತೊಂದರೆ ಕೊಡೋಲ್ಲ ಅಂತ ಸರ್ಟಿಫಿಕೇಟು ಕೊಟ್ಟಿದ್ದಾರೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಯಾತ್ರಿ ಬೈಕ್ ಟ್ಯಾಕ್ಸಿ ಬಿಡಲ್ವಲ್ಲ, ನಮ್ಗೆ ಚೆನ್ನಾಗಿದೆಯಲ್ವ, ಇದು ನಮ್ಮ ಆ್ಯಪ್ ಅಂತ ಇದೆಯಲ್ವಾ, ಅದಕ್ಕಾಗಿ ನಮ್ಮ ಯಾತ್ರೆಯಲ್ಲಿ ಮಾತ್ರ ಮಾಡ್ತಾಯಿದ್ದೀವಿ. ಓಲಾ, ಊಬರ್, ರ್ಯಾಪಿಡೋ ಯಾವುದು ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಇವರು ಬೈಕ್ ಟ್ಯಾಕ್ಸಿ ಬಿಟ್ಟಿದ್ದಾರಲ್ವಾ. ಈಗ ಅವರು ಆಟೋದವ್ರಿಗೆ ತೊಂದರೆ ಆಗಬಾರ್ದು, ಆಟೋದವರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀವಿ, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಅವ್ರಿಗಿದ್ದಿದ್ರೆ ಅವ್ರು ಬೈಕ್ ಟ್ಯಾಕ್ಸಿ ಬಿಡ್ತಾ ಇರಲಿಲ್ಲ. ಯಾಕೆ ಆಟೋದವ್ರಿಗೆ ನಾವು ತೊಂದರೆ ಕೊಡಬೇಕು, ಅವ್ರಿಗೆ ಯಾಕೆ ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತ ಒಂದೇ ಒಂದು ಯೋಚನೆ ಅವ್ರು ಮಾಡಿದಿದ್ರೆ ಬೈಕ್ ಟ್ಯಾಕ್ಸಿ ಅವ್ರು ಬಿಡ್ತಾ ಇರಲಿಲ್ಲ. ಅವ್ರು ಆಟೋದವ್ರಿಗೆ ಈಗಲೂ ಹೇಳ್ತೀನಲ್ಲ, ರ್ಯಾಪಿಡೋ ಮತ್ತು ಇದು ಓಲಾ, ಊಬರು ಆಟೋದವ್ರಿಗೆ ಸಪೋರ್ಟ್ ಇಲ್ಲವೇ ಇಲ್ಲ. ನಮ್ಮ ಹತ್ರ ಚೆನ್ನಾಗಿದೆ. ಏನು ಸಪೋರ್ಟ್ ಆ್ಯಕ್ಚುಲಿ ನೀವು ಎಕ್ಸ್ಪೆಕ್ಟ್ ಮಾಡೋದು? ಸಪೋರ್ಟ್ ಏನಂದರೆ, ಇವಾಗ ಏನೇ ತೊಂದರೆಗಳಾದರೂ, ಈಗ ಒಂದು ನಮ್ಮದೇ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ರೈಡ್ಸಲ್ಲಿ ಹೋಗ್ತಾ ಇರೋವಾಗ ಕಸ್ಟಮರ್ ಕೇರ್ ಸೌಲಭ್ಯ ಇಲ್ಲ. ತಿರ್ಗಾ ಅವ್ರಿಗೆ ಏನಾರ ಈಗ ಪೇರಲ್ಲಿ ಏನಾರ ಅಡ್ಜಸ್ಟ್ಮೆಂಟ್ ಬಂತು, ಅದನ್ನು ಸಾಲ್ವ್ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗೋಲ್ಲ. ಕಸ್ಟಮರ್ ಕೇರೇ ಇಲ್ಲ ಅಂದಮೇಲೆ ಅವ್ರು ಸರಿ ಮಾಡಲ್ಲ. ಇವತ್ತು ಆಫೀಸ್ ಕ್ಲೋಸ್ ಮಾಡಿದ್ದಾರೆ. ಓಲಾನೂ ಅಷ್ಟೇ, ಕಸ್ಟಮರ್ ಕೇರ್ ಆಫೀಸ್ಗಳೇ ಇಲ್ಲ, ತೆಗೆದುಬಿಟ್ಟಿದ್ದಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೂ ಸಿಗ್ತಾಯಿಲ್ಲ. ಆ ಥರ ಇದೆ ಇವತ್ತು. ಬೈಕ್ ಟ್ಯಾಕ್ಸಿ ಬಿಟ್ಬಿಟ್ಟು ಆ ಥರ ಮಾಡ್ತಾಯಿದ್ದಾರೆ. ಮತ್ತು ಇನ್ನೇನೇನು ಸಪೋರ್ಟು ಅಂತ ಬಂದರೆ, ಈಗ ನಿಮ್ಗಳಿಗೆಲ್ಲ ವಾಶ್ರೂಮ್ ಫೆಸಿಲಿಟಿ ಅಥವಾ ಊಟಕ್ಕೆ ಬಿಡಿ, ತುಂಬ ನೋಡಿರೋ ಹಾಗೆ ಈ ರೈಸು ಮತ್ತು ಸಾಂಬಾರು, ಈ ಓಮ್ನಿ ಗಾಡಿಗಳು, ಈ ಥರದ ಹತ್ರ ಎಲ್ಲ ತುಂಬ ಊಟ ಮಾಡಿರ್ತಾರೆ, ಮಾಡ್ತಿರ್ತೀರ. ನಾನು ಕೂಡ ಎಷ್ಟು ಸತಿ ಮಾಡಿದ್ದೀನಿ. ಆ 30 ರೂಪಾಯಿಗೆ ಒಂದು ರೈಸು ಮತ್ತು ರಸಮ್ಮು, ಸಾಂಬಾರು, ಒಂದು ಮೊಟ್ಟೆಗೆ 10 ರೂಪಾಯಿ ಅಂತಲ್ಲ, 10 ರೂಪಾಯಿ ಮೊಟ್ಟೆ. ಸೊ ಇದೇನಾ ನಿಮ್ಮ ಕ್ಯಾಫೆಟೇರಿಯಾ? ಹೌದು. ಅದನ್ನು ನಾವು ಮನೆಯಿಂದ ತಗೊಂಬಂದ್ಬಿಡ್ತೀವಿ. ಹೌದಾ? ಮನೆಯಿಂದ ತಂದುಬಿಡ್ತೀವಿ ಬಾಕ್ಸ್ ಮಧ್ಯಾಹ್ನಕ್ಕೆ ಎಲ್ಲ. ಬೆಳಗ್ಗೆ ಮನೇಲಿ ಮಾಡ್ತೀವಿ. ಲೇಟ್ ಏನಾನ ಆದರೆ ಒಂದೊಂದು ಟೈಮ್ ಆಚೆ ಮಾಡ್ಕೊತೀವಿ ಅಷ್ಟೇ. ಬೆಳಗ್ಗೆ ಟೈಮಲ್ಲಿ, ಅದು ಉಳಿಸ್ಬೇಕು. ಮಧ್ಯಾಹ್ನ ಟೈಮಲ್ಲಿ ಮನೇಲಿ ಬಾಕ್ಸ್ ತಂದುಬಿಡ್ತೀನಿ. ಹೌದಾ? ನೈಟಿನ ಮನೆಗೆ ಹೋಗ್ಬಿಡ್ತೀವಿ. ನೈಟು ನೀವು ರೆಸ್ಟ್ ರೂಮ್ ಎಲ್ಲ ನಿಮ್ಮ ಫೆಸಿಲಿಟಿ ಏನಿಲ್ಲ? ರೆಸ್ಟ್ ರೂಮ್ ಎಲ್ಲ ಫೆಸಿಲಿಟಿ ಏನಿಲ್ಲ. ಈ ರೆಸ್ಟ್ ರೂಮ್ ಅಂದರೆ ಇವಾಗ ಬೆಂಗಳೂರಲ್ಲಿ ಎಲ್ಲೋ ಒಂದೊಂದು ಅಲ್ಲಲ್ಲೇ ಒಂದೊಂದು ಮಾಡಿಟ್ಟಿದ್ದಾರೆ. ಹುಡ್ಕೊಂಡು ಅದಕ್ಕೂ ನ್ಯಾವಿಗೇಷನ್ ಹಾಕೊಂಡು ಹುಡ್ಕೊಂಡು ಹೋಗಬೇಕು. ಸೊ ಈ ಕೆಲವು ಅವ್ಯವಸ್ಥೆ ಮಧ್ಯೆ ಬದುಕೋದು ನಮ್ಮ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಭಾರತೀಯರಿಗೆ ಎಸ್ಪೆಷಲಿ. ಆಮೇಲೆ ಅದನ್ನು ಇದಕ್ಕೆಲ್ಲ ಬಸ್ಸೆಲ್ಲ ಫ್ರೀ ಬಿಟ್ಟಿದ್ದಾರೆ ಗೌರ್ಮೆಂಟು. ಈ ಟಾಯ್ಲೆಟ್ಸ್ದು ವ್ಯವಸ್ಥೆ ಇದೆಲ್ಲ ಜನರಿಗೆ ಆ್ಯಕ್ಚುಲಿ ಅದನ್ನು ಫ್ರೀಯಾಗಿ ಕೊಡಬೇಕು ಬೆಂಗಳೂರಲ್ಲಿ. ಅಟ್ಲೀಸ್ಟ್ ಇವಾಗ ಒಂದು ಕೆಮಿಕಲ್ ಟಾಯ್ಲೆಟ್ಸ್ ಬರ್ಬೋದು, ಅಥವಾ ಟಾಯ್ಲೆಟ್ ಒಂದು ವೀಲ್ಸ್ ಅಂತಾನು ಅಥವಾ ಯಾರಾದ್ರೂ ಐಡಿಯಾ ಕೊಡ್ತಾ ಇದೀವೇನೋ ನೋಡಿ. ಏನೋ ರೋಲ್ಸ್ ಆನ್ ವೀಲ್ಸ್ ಅಂತೆ ಏನೇನೋ ಇರೋ ಬರೋದೆಲ್ಲ ತಿನ್ನಕ್ ಬರ್ತಾ ಇದೆ 100 ವೀಲ್ಸು. ಆದರೆ ಆಮೇಲೆ ಇದಕ್ಕೆ ಬರ್ತಾ ಇಲ್ಲ. ಯಾವ ಟೈಮಲ್ಲಿ ಎಲ್ಲಿ ಹೋಗ್ಬೇಕಂತನೂ ಗೊತ್ತಾಗಲ್ಲ. ಯಾಕಂದರೆ ಎಲ್ಲ 1-2 ಕಿಲೋಮೀಟ್ರು 2.5 ಕಿಲೋಮೀಟ್ರ್ ಹಿಂಗಿರ್ತವೆ ಟಾಯ್ಲೆಟ್ಸ್ಗಳು. ಹತ್ತತ್ರ ಯಾವಾಗೂ ಸಿಕ್ಕಲ್ಲ. ಹಂಗಾಗಿ ಸೊ ಇಷ್ಟೆಲ್ಲ ಸಮಸ್ಯೆಗಳು ಮಧ್ಯೆನೂ ಇದನ್ನೇ ನಂದು ವೃತ್ತಿ, ನಾವು ಇಲ್ಲೇ ಬದುಕನ್ನು ಕಟ್ಕೋತೀವಿ ಅಂತ ನಿಲ್ತಿರಲ್ಲ. ನಿಮಗೆ ಕೆಲವು ಸತಿ ಇವಾಗ ನೋಡಿ, ನಾನು ಈ ಶೋ ಶುರು ಮಾಡೋಕ್ಕೆ ಮುಂಚೆ ಇವತ್ತು ಮೂಡ್ ಸರಿ ಇರಲಿಲ್ಲ, ಹಿಂಗೇನೋ ಎಗರಾಡ್ತಾ ಇದ್ದೆ. ನೀವು ದಿನ ಬೆಳಗಾದರೆ ಪ್ಯಾಸೆಂಜರ್ಸ್ಗಳ ಮಧ್ಯೆ ಇರ್ತೀರಾ, ಅವ್ರ ತಾಳಕ್ಕೆ ನೀವು ಕುಣಿಬೇಕು. ಕೆಲವು ಸತಿ ನಿಮ್ಮ ಮನಸ್ಥಿತಿ ಹೇಗೆ ಯಾವಾಗಲೂ ಸರಿಯಾಗಿ ಇಟ್ಕೋತೀರಾ? ತಾಳ್ಮೆ, ಜಾಣ್ಮೆ, ಜೊತೆಗೆ ದುಡಿಮೆ. ನಾವು ಒಂದು ಏನಂದರೆ, ನಮ್ಮದು ಒಳ್ಳೆತನ ನಮಗೆ ಮೇಯ್ನ್ ಇಂಪಾರ್ಟೆಂಟ್. ಅಂದರೆ ಒಳ್ಳೆತನ ಅಂದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು. ನಿಮ್ಮ ಒಂದು ವೃತ್ತಿನಲ್ಲಿ ಇನ್ನೊಬ್ರಿಗೆ ತೊಂದರೆ ಕೊಡದೆ ಬಾಳೋದಂದರೆ ಹೇಗೆ ಸರ್? ಇನ್ನೊಬ್ರಿಗೆ ಇಲ್ಲ ಅದು ಬರುತ್ತೆ. ಬಂದ್ರೂ ನಾವೇ ಸ್ವಲ್ಪ ಕಸ್ಟಮರ್ ಅಲ್ವಾ ಅಂತ ಸಹಿಸ್ಕೊಂಬಿಡ್ತೀವಿ. ಅಂದರೆ ಏನಾನ ಅಕಸ್ಮಾತಾಗಿ ಏನಾನ ತೊಂದರೆ ಇದ್ದರೆ ನಾವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತೀವಿ.
ಈ ಥರ ಪ್ರಾಬ್ಲಮ್ ಆಗಿದೆ ಕಸ್ಟಮರ್ಗೆ ನಮಗೆ ಅಂತ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಕ್ಲಿಯರ್ ಮಾಡ್ಕೊಂಬಿಡ್ತೀವಿ. ಈಗ ಮೊನ್ನೆ ಒಂದಿನ ಒಬ್ಬರು ಪೇಮೆಂಟ್ ಮಾಡಿದ್ರು 130 ಆಗಿದ್ದ ಜಾಗದಲ್ಲಿ 108 ರೂಪಾಯಿನ ಮಾಡಿಬಿಟ್ಟು ಹೋಗ್ಬಿಟ್ರು. ಯಾಕೆ? ಅವ್ರಿಗೆ ಅವರೇನೋ ಅಷ್ಟೇ ಅಂತ ಹೇಳಿದ್ರು, ಹಾಂ, ಅಷ್ಟೇ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಟ್ ಆಪಲ್ಲು ಸೇಮ್ ಇದೆ, ನನಗೂ ತೋರಿಸಿರೋದು ಸೇಮ್ ಇದೆ 130, ಅವ್ರಿಗೂ 130 ಸೇರಿಸಿರೋದು. ಹಿಂಗಾದಾಗ ಅವ್ರು ಏನು ಮಾಡ್ತೀರಾ? 108 ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಅವರು ಒಂದು ಸಾರಿ ನಮ್ಮದು ಟ್ರಿಪ್ ಎಂಡ್ ಆದಮೇಲೆ ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಆಮೇಲೆ ಆಫೀಸ್ಗೆ ಕಾಲ್ ಮಾಡಿ ಕೇಳಿ ಅವರು ಮತ್ತೆ ಕಾಲ್ ಮಾಡಿ ಅವರು ಅಮೌಂಟ್ ಹಾಕ್ಸಿದ್ರು, ಓ, ಫೋನ್ಪೇಗೆ ಕಳಿಸಿದ್ರು ಅವರು ವಾಪಸ್ಸು. ಹಂಗೆ. ಸರ್ ಸಾರಿ ಬೈ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿದ್ರು ಅವರು ಕಸ್ಟಮರು. ಸೊ ಇದೇನು ಈ ಥರದೆಲ್ಲ ಬೈ ಮಿಸ್ಟೇಕು ಅಥವಾ ಕೆಲವು ಸತಿ ಹಳೆ ಕಾಲದಲ್ಲೆಲ್ಲ ಅಂದರೆ ಆ್ಯಪ್ಗಳೆಲ್ಲ ಬರೋಕ್ಕೂ ಮುಂಚೆ ಅಲ್ಲೇ ಬಾಯಲ್ಲೇ ಅವೆಲ್ಲ ನಡೆಯೋದು, ಅಲ್ಲೇ ಜಗಳಗಳಾಗೋದು ಅಂತ ಅಲ್ಲ. ಸೊ ಇವಾಗ ಅವೆಲ್ಲ ಆಗ್ತಾ ಇದೆಯಾ ಈಗಲೂ? ಇವಾಗ ನಮ್ಮ ಹತ್ರದಲ್ಲಿ ಆ ಥರ ಜಾಸ್ತಿ ಬರಲ್ಲ, ಯಾಕಂದರೆ ಕ್ಯಾಶ್ ಆನ್ಲೈನ್ ಇಲ್ವಲ್ಲ, ಡೈರೆಕ್ಟ್ ನಮಗೆ ಕ್ಯಾಶ್ ಕೊಟ್ಬಿಟ್ಟು ಹೋಗ್ತಾರೆ ಅವರು. ಅವರು ಅರ್ಜೆಂಟಲ್ಲೇ ಆ ಥರ ಮಾಡಿಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಅವತ್ತು ಅರ್ಥ. ಅರ್ಜೆಂಟ್ ಇದ್ರಲ್ವ ಅವತ್ತು ಆ ಥರ ಮಾಡಿ ಹೋದ್ರು ಅವರು. ಆಮೇಲೆ ವಾಪಸ್ ಹಾಕಿದ್ರು ಅವರು, ಕಾಲ್ ಮಾಡಿ ಕೇಳಿದ್ಮೇಲೆ ವಾಪಸ್ ಹಾಕಿದ್ರು. ಸೊ ಈಗ ತಾಳ್ಮೆ ಮತ್ತು ಏನಾದ್ರು ಸಹಿಸ್ಕೊಳ್ಳೋ ಒಂದು ಶಕ್ತಿ, ಅದಕ್ಕೆ ಏನು ಮಾಡ್ತೀರಾ? ಅದಕ್ಕೆ ಅಂದರೆ ನಾವು ಇವಾಗ ದುಡಿಯೋಕ್ಕೆ ಬಂದಿದ್ದೀವಿ ಮೇಡಮ್, ಕರೆಕ್ಟ್ ಅಲ್ವಾ? ದುಡಿಬೇಕು, ನಮಗೇನು ನಮ್ದು ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು, ಏನು ಅಚೀವ್ಮೆಂಟ್ ಇದೆ ಅದನ್ನು ಮಾಡಬೇಕು. ಆವಾಗ ನಾವು ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಈ ಕಸ್ಟಮರ್ ಏನೋ ಅಂದರು, ನಾವು ಏನೋ ಅಂದರು, ಥ್ಯಾಂಕ್ ಯು ಮೇಡಮ್ ಅಂದ್ಬಿಡ್ತೀವಿ ಒಂದೊಂದು ಟೈಮಲ್ಲಿ. ಅವ್ರು ಬೈದೋದ್ರು ಥ್ಯಾಂಕ್ಸ್ ಮೇಡಮ್ ಅಂದ್ಬಿಟ್ಟು ಹೋಗ್ಬಿಡ್ತೀವಿ ಅಷ್ಟೇ. ಅದೇ ತಾಳ್ಮೆ, ಇನ್ನೇನು ಇಲ್ಲ. ಮತ್ತು ನಾವು ಮಾತಾಡೋದು, ತಿರ್ಗಿ ಅವ್ರು ಮಾತಾಡೋದು, ಎರಡೂ ಮಾತಾಡ್ತಾ ಇದ್ದರೆ ತುಂಬ ದೊಡ್ಡದಾಗುತ್ತೆ ಅದು. ಯಾರೋ ಒಬ್ಬರು ಇವಾಗ ನಾವೇ ಸೈಲೆಂಟ್ ಆಗ್ಬಿಟ್ರೆ, ಬಿಡಿ ಮೇಡಮ್ ಮಾತಾಡ್ತಾನೆ ಇರಲಿ, ನಾವು ಸುಮ್ಮನೆ ಇರ್ಬಿಡೋಣ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ರೆ ಮುಗೀತಷ್ಟೇ. ಅದೇ ತಾಳ್ಮೆ. ಸೊ ಈ ನಿಮಗೂ ತುಂಬ ತಾಳ್ಮೆ ಕಳ್ಕೊಂಡಿದ್ದು ಆ ಥರ ಘಟನೆಗಳು ಬಂದಿದೆಯಾ ವೃತ್ತಿನಲ್ಲಿ? ಆ ಥರ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋ ಘಟನೆಗಳಂದರೆ ಏನು ಒಬ್ಬ ಆಟೋ ಡ್ರೈವರ್ಗೆ ಬೆಂಗಳೂರಲ್ಲಿ? ಬೆಂಗಳೂರು ಅಂದರೆ ಇವಾಗ ನಾವು ಹೋಗ್ತಾ ಇರ್ತೀವಿ, ಒಬ್ಬ ಆಟೋ ಡ್ರೈವರು, ಇವಾಗ ನಾವು ಹಿಂಗೆ ಹೋಗ್ತಾ ಇರ್ತೀವಿ, ಮುಂದೆನೇ ಆಟೋ ಡ್ರೈವರ್ ಬರ್ತಾನೆ. ಆಟೋ ಡ್ರೈವರ್ ಏನು ಅನ್ಕೋತಾನೆ, ನಾನು ಬಂದಿದ್ದು ಸರಿ ಇದೆ ಅನ್ಕೋತಾನೆ, ಇಲ್ಲ ನಾವೇನು ಅನ್ಕೋತೀವಿ ನಾನು ಬಂದಿದ್ದು ಕರೆಕ್ಟ್ ಇದೆ ಅಂತ. ಹಿಂಗೆ ಒಂದೊಂದು ಜಗಳಗಳು ಬರುತ್ತೆ. ಅವಾಗ ಏನು ಮಾಡ್ತಾರೆ ಅವರು, ಏ ಅಂದ್ಕೊಂಡು ಹೋಗ್ಬಿಡ್ತಾರೆ. ನಾವು ಅದಕ್ಕೆಲ್ಲ ಓಕೆ ಅಣ್ಣ ಆಯ್ತಣ್ಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ.